ಸಿಂಹರಾಶಿ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದು. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋದಕ್ಕೆ ಅಗತ್ಯವಾಗಿ ಪೂರಕವಾಗಿ ಬೇಕಾದಂತಹ ವಿಚಾರಗಳನ್ನು ಚರ್ಚೆ ಮಾಡುವಂತಹ ದಿವಸ. ಆ ವಿಷಯಗಳು ಮುನ್ನೆಲೆಗೆ ಬರುವಂತಹ ದಿವಸವಾಗತ್ತೆ. ನಿಮ್ಮ ಸಹಪಾಠಿಗಳಿಗೆ, ಸ್ನೇಹಿತರಿಗೆ ವಸ್ತು ಅಥವಾ ಹಣ ಇದನ್ನು ಸಹಾಯಾರ್ಥವಾಗಿ ಕೊಡುವುದಕ್ಕೆ ಮುಂದಾಗ್ತೀರಿ. ನೀವು ಬಹಳ ದೊಡ್ಡದಾದಂತಹ ಗುಣ. ಯಾರಿಗೆ ಅವಶ್ಯಕತೆ ಇದೆಯೋ ಅಥವಾ ಯಾರು ಕಷ್ಟದಲ್ಲಿದ್ದಾರೋ ಅಥವಾ ಯಾರಿಗೆ ಆ ವಸ್ತುವನ್ನು ತಾನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೋ ಅಂತಹವರನ್ನು ಗುರುತಿಸಿ ನೀವು ಕೊಡ್ತಕ್ಕಂತಹ ಪದಾರ್ಥ, ಹಣ ಇದು ಬಹಳ ದೊಡ್ಡದಾದ ಸಹಾಯವಾಗ್ತಕ್ಕಂಥದ್ದು. ಸಮಾಜಕ್ಕೆ, ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲೇ ಇಂತಹ ಒಂದು ಮಹತ್ ಕಾರ್ಯ ಮಾಡ್ತಕ್ಕಂತಹ ಒಂದು ಶುಭ ಸಂದೇಶ ಹೋಗುವಂಥದ್ದು. ಇದರಿಂದ ಹಲವಾರು ಜನರು ಪರಿವರ್ತನೆ ಆಗ್ತಾರೆ. ಕೆಲವರಲ್ಲಿ ವಿಶೇಷವಾದಂತಹ ಒಂದು ಏನೋ ಒಳ್ಳೆಯ ಮನೋಭಾವ ನಿಮಗೆ ಒದಗಿ ಬರುತ್ತೆ. ಇವೆಲ್ಲವೂ ಕೂಡ ಉತ್ತಮವಾದಂತಹ ವಿಚಾರವಾಗುತ್ತೆ. ಮನಸ್ಸು ಬೇರೆ ಕಡೆಗೆ ಹೋಗಬಾರ್ದು, ಬಹಳ ಸ್ಥಿಮಿತವಾಗಿರಬೇಕು. ಏನಾದರೂ ದಾನ ಮಾಡಬೇಕು, ಯಾರಿಗಾದರೂ ಕೊಡಬೇಕು ಅಂತಂದರೆ ಹೆಚ್ಚು ಹೊತ್ತು ಆಲೋಚನೆ ಮಾಡಬಾರ್ದು. ತತ್ಕ್ಷಣದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಬಿಡಬೇಕು. ಇಲ್ಲದಿದ್ದರೆ ಮನಸ್ಸು ಬದಲಾದರೆ ಆ ಕಾರ್ಯವೂ ಕೂಡ ಬದಲಾಗಬಹುದು ಅನ್ನುವಂಥದ್ದು. ಅವಕಾಶಗಳ ಲಾಭವನ್ನು ಪಡೆಯೋದಕ್ಕೆ ಮುಂದಾಗಬೇಡಿ. ಅವಮಾನವಾಗುತ್ತೆ. ಎಲ್ಲೋ ಏನೋ ಸಿಕ್ಕತ್ತೆ ಅಂತ ಹೇಳಿ ಕಾದು ಕೂತ್ಕೊಳ್ಳೋದು, ಅದಕ್ಕೋಸ್ಕರ ಅವಮಾನ ಮಾಡಿಕೊಳ್ಳೋದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಮಕ್ಕಳ ಆರೋಗ್ಯವನ್ನು ಗಮನಿಸ್ಕೊಳ್ಳಿ. ಸಾಯಂಕಾಲದ ಹೊತ್ತಿಗೆ ಅಷ್ಟೊಂದು ವಾತಾವರಣ ಚೆನ್ನಾಗಿರೋದಿಲ್ಲ, ಏನೋ ಬೇಸರವಾಗುತ್ತೆ, ಇಲ್ಲ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಮಾನಸಿಕವಾಗಿ ಸಿದ್ಧವಾಗಿರಬೇಕು. ಇದೆಲ್ಲವನ್ನು ಗಮನಿಸಿದಾಗ ವಿಶೇಷವಾಗಿ ಈಶ್ವರನನ್ನು ಆರಾಧನೆ, ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮುಖ್ಯವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳು ಮಂದಗತಿಯನ್ನು ಹೊಂದುತ್ತೆ, ಅಂದರೆ ನಿಧಾನವಾಗುತ್ತೆ ಅಂತ ಅರ್ಥ. ಬೇರೆಯವರಿಗೆ ನಾನೇನೋ ಸಹಾಯ ಮಾಡಿಬಿಡ್ತೀನಿ ಅಂತ ಹೇಳಿ ಹೋಗಿ ನೀವು ತೊಂದರೆಗೆ ಸಿಗಹಾಕ್ಕೊಳ್ತೀರಿ. ಗ್ರಹಗತಿ ಚೆನ್ನಾಗಿರೋದಿಲ್ಲ. ಅಂತಹ ಸಂದರ್ಭ ಈ ರೀತಿಯ ಎಲ್ಲ ಕೆಲಸಗಳನ್ನು, ಪ್ರಚೋದನೆಗಳನ್ನು ಮಾಡ್ತಕ್ಕಂಥದ್ದಾಗತ್ತೆ. ರಾಯಭಾರಿ ಕೆಲಸಗಳನ್ನು ಮಾಡ್ತಕ್ಕಂಥವರಿಗೆ ಶುಭ ಇರುವಂತಹ ದಿವಸ ಇದು. ಎಲ್ಲದಕ್ಕೂ ಜಗಳವೇ ಪರಿಹಾರ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಯಾರೋ ಏನೋ ಮಾತಾಡಿದರು, ಅದು ನಿಮಗೆ ಯಾಕೋ ಸರಿ ಅಂತ ಹೇಳಿ ಅನ್ನಿಸ್ಲಿಲ್ಲ, ಜಗಳ ಮಾಡಿಬಿಟ್ಟೆ ನಾನು ಅಂತ ಹೇಳಿ ಹೇಳ್ಕೊಳ್ಳುವಂಥದ್ದಲ್ಲ. ಯಾವಾಗ ನೀವು ಜಗಳ ಮಾಡ್ತೀರಿ ಆ ಸಮಸ್ಯೆ ಬಗೆಹರಿಯುವುದಿಲ್ಲ, ಹಾಗೇ ಮುಂದುವರಿಯುತ್ತೆ. ನಿಮ್ಮ ವಿರೋಧಿಗಳು, ನಿಮ್ಮ ಎದುರಾಳಿಗಳು, ನಿಮ್ಮ ಎದುರಿಗೆ ಇರ್ತಕ್ಕಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಶತ್ರುಗಳು, ನಿಮಗೆ ಆಗದೇ ಇರತಕ್ಕಂಥವ್ರು, ಅವರೂ ಕೂಡ ಜಗಳ ಮಾಡಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗೋದು ಹೇಗೆ, ಬಗೆಹರಿಯೋದು ಹೇಗೆ ಅಲ್ವಾ? ಅದರಿಂದ ಜಗಳವೇ ಎಲ್ಲದಕ್ಕೂ ಮದ್ದಲ್ಲ. ಅದನ್ನು ಆಲೋಚನೆ ಮಾಡಬೇಕಾಗತ್ತೆ. ನಕಾರಾತ್ಮಕವಾದಂತಹ ವಿಚಾರಗಳೇ ಹೆಚ್ಚು ಗಮನ ಸೆಳೀತಕ್ಕಂಥದ್ದಾಗತ್ತೆ. ಆದರೆ ಸರಿತಪ್ಪುಗಳ ವಿವೇಚನೆಯನ್ನು ಇಟ್ಟುಕೊಂಡು ಅದರ ಬಗ್ಗೆ ಚಿಂತನೆಯನ್ನು ನಡೆಸಿ ಸರಿಯಾದ ನಿರ್ಧಾರವನ್ನು ಮಾಡಿ, ಪೂರ್ವಿಕರ ವ್ಯಾಪಾರಗಳೇನಾದರೂ ಇದ್ದರೆ ಅದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಹಳೆಯ ನೆನಪುಗಳು ನಿಮಗೆ ಎಚ್ಚರಿಕೆಯಾಗಿ ಪರಿಣಮಿಸುತ್ತೆ. ಹಿಂದೆ ಏನೋ ಘಟನೆ ನಡೆದಿದೆ, ಅದರಿಂದ ಕಷ್ಟವನ್ನು, ಸೋಲನ್ನು, ನೋವನ್ನು ಅನುಭವಿಸಿರ್ತೀರಿ. ಅದು ಮತ್ತೆ ಮರುಕಳಿಸಿದಾಗ ಇನ್ನಷ್ಟು ನೋವನ್ನು ಅನುಭವಿಸ್ತೀರಿ. ಆದರೆ ಎಚ್ಚರಿಕೆ ಏನು ಅಂತಂದರೆ ಮತ್ತೆ ಮತ್ತೆ ಹಾಗೆ ಆಗುವ ರೀತಿಯಲ್ಲಿ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸಂಬಂಧಿಕರ ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಳ್ಬೇಕು. ಅವರನ್ನು ವಿರೋಧ ಮಾಡಿಕೊಳ್ಬೇಡಿ. ಸಂಬಂಧಿಕರ ಜೊತೆಯಲ್ಲಿ ಪ್ರೀತಿ, ವಿಶ್ವಾಸದಿಂದ ಇರಬೇಕು. ಅವರ ಮನಸ್ಸನ್ನು ಗೆದ್ದಾಗ ಮಾತ್ರ ಅವರ ಪರಿಪೂರ್ಣವಾದಂತಹ ಸಹಕಾರವಾಗಲಿ ಅಥವಾ ಬೇರೆ ರೀತಿಯಲ್ಲಿ ಅವರಿಂದ ಆಗಬೇಕಾದಂತಹ ಅನುಕೂಲಗಳಾಗಲಿ ಆಗುವಂಥದ್ದು. ಅದನ್ನು ನೀವು ದೂರ ಮಾಡಿಕೊಂಡ್ರೆ ಜೀವನದಲ್ಲಿ ಕಷ್ಟವಾದೀತು ಅಂತಕ್ಕಂತಹ ತಿಳುವಳಿಕೆ. ವಿಶೇಷವಾಗಿ ಮಹಾದೇವನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ವಿಶೇಷವಾಗಿ ರಾಜಕಾರಣಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು, ತಮ್ಮ ಅಧಿಕಾರವನ್ನು ಚಲಾಯಿಸ್ತಕ್ಕಂತಹ ಯೋಗ ಕೂಡಿ ಬರುತ್ತೆ. ಅದನ್ನು ಸಮಾಜದ ಒಳಿತಿಗಾಗಿ ಮಾಡಿದಾಗ ಜನಮನದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತಕ್ಕಂಥದ್ದಾಗ್ಬೋದು. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ವಿಕಾರವಾಗ್ತಕ್ಕಂಥದ್ದು, ಯಾವುದೋ ವಿಷಯ ಅದು ಬೇಡದೇ ಇರತಕ್ಕಂಥದ್ದು ಅಥವಾ ಸಣ್ಣ ವಿಷಯವಾಗಿ
ಅದು ಪ್ರಭಾವವನ್ನು ಬೀರುವಂಥದ್ದಾಗುತ್ತೆ. ಅದಕ್ಕೆ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ನಿಷ್ಠುರವನ್ನು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಸಾಲ ಬಾಕಿ ಬರಬೇಕಾದಂಥವ್ರಿಗೆ ಆ ಹಣ ಈ ದಿವಸ ಸೂಕ್ಷ್ಮವಾಗಿ ಕೈ ಸೇರುವಂತಹ ವಿಚಾರ ಗೊತ್ತಾಗುತ್ತೆ ಅಂತ ಅರ್ಥ. ನಿಮ್ಮ ಕಾರ್ಯಕ್ಷೇತ್ರ, ವಿದ್ಯಾರ್ಥಿಗಳಾದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದಷ್ಟು ಅಡೆತಡೆಗಳು ಮುಂದೆ ಸೂಚ್ಯವಾಗಿದೆ ಅಂತ ಹೇಳಿ ಗೊತ್ತಾಗುವಂಥದ್ದು. ಆದ್ದರಿಂದ ನಿಮ್ಮ ಕ್ಷೇತ್ರದಲ್ಲಿ ಯಾವ ವಿಷಯಕ್ಕೆ ಅಡ್ಡಿಯಾಗುತ್ತೋ ಅಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದಂತಹ ಸೂಕ್ತವಾದಂತಹ ವ್ಯವಸ್ಥೆಗಳನ್ನು ನೀವು ಮಾಡಿಕೊಳ್ಬೇಕಾದಂಥದ್ದು. ವಯಸ್ಸಿನ ಅರಿವಿಲ್ಲದೆ ವಿದ್ಯಾರ್ಥಿಗಳಾಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ಅಥವಾ ಯುವ ಪ್ರೇಮಿಗಳಾಗ್ಬೋದು, ಬೇಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ದೊಡ್ಡದಾದಂತಹ ದಂಡವನ್ನು, ಶಿಕ್ಷೆಯನ್ನು ತಾವು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಅಂತ ಅರ್ಥ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿಲ್ಲದೆ ಇದ್ದರೂ ಕೂಡ ಹೊಸತಾಗಿ ಹುಟ್ಟತಕ್ಕಂತಹ ಭಾವನೆಗಳು, ಅಂತಹ ಸಂದರ್ಭಗಳು ಹೆಚ್ಚು ಹೆಚ್ಚಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿಶೇಷವಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸಂಬಂಧಿಕರ ಬೆಂಬಲ, ಸಂಬಂಧಿಕರ ಸಹಕಾರ ಬಹಳ ಅತ್ಯಲ್ಪವಾಗಿರುತ್ತೆ. ಆದರೆ ಅದು ಹೆಚ್ಚಾಗಿರಬೇಕಾದಂತಹ ಅವಶ್ಯಕತೆ ನಿಮಗೆ ಬರಬಹುದು. ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಚಿಕ್ಕ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಅಕ್ರಮವಾದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ದಂಡವನ್ನು ಕಟ್ಟಬೇಕಾಗತ್ತೆ. ಪೋಷಕರಿಗೆ ತುಂಬ ದುಃಖದಾಯಕರಾಗಿ ನೀವು ವರ್ತಿಸ್ತೀರಿ ಅನ್ನುವಂಥದ್ದಾಗತ್ತೆ. ನಿಮ್ಮ ಮತ್ತು ಪೋಷಕರ ಮಧ್ಯದಲ್ಲಿ ಇರತಕ್ಕಂತಹ ಬಂಧುತ್ವ ಏನೋ ಒಂದು ರೀತಿಯಲ್ಲಿ ಅಡ್ಡಿಯನ್ನು ತರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳಾಗತ್ತೆ. ಬಹಳ ಸೂಕ್ಷ್ಮವಾಗಿ ಆ ವಿಚಾರಗಳನ್ನು ಗಮನಿಸಿ ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆಲಂಕಾರಿಕ ವಸ್ತುಗಳು, ಉಡುಗೊರೆಯ ವಸ್ತುಗಳು, ಇದಕ್ಕೋಸ್ಕರವಾಗಿ ತುಂಬ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು. ಇಲ್ಲಿ ಸಮಾಧಾನ ಮತ್ತು ತಾಳ್ಮೆ ಎರಡು ಬಹಳ ಮುಖ್ಯವಾಗುತ್ತೆ. ಸಮಾಧಾನವೂ ಇರೋದಿಲ್ಲ, ತಾಳ್ಮೆಯೂ ಇರೋದಿಲ್ಲ. ಹಾಗಾಗಿ ಆ ದುಂದು ವೆಚ್ಚದ ಜೊತೆಗೆ ನೀವು ಮಾಡಿದಂತಹ ಕೆಲಸವೂ ಕೂಡ ಪರಿಪೂರ್ಣವಾಗಿ ಆಗದೇ ಇರತಕ್ಕಂಥದ್ದಾಗತ್ತೆ. ನಾನು ಎಲ್ಲವನ್ನೂ ಕಳ್ಕೊಂಡೆ ಅನ್ನುವಂತಹ ಒಂದು ಯಾವುದೋ ಒಂದು ಮನೋಭಾವ ನಿಮ್ಮಲ್ಲಿ ಗಟ್ಟಿಯಾಗಿ ಕೂತು ಬಿಡುತ್ತೆ. ನಿಮ್ಮ ಶ್ರೀಮಂತಿಕೆ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ವಿದ್ಯಾ ಬುದ್ಧಿಗಳಿರ್ಬೋದು, ಕೆಲಸ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲವೂ ಕೂಡ ಅನಶ್ವರ ಅಥವಾ ಎಲ್ಲವೂ ಕೂಡ ನನಗೆ ತೊಂದರೆ ಆಯಿತು, ನಷ್ಟ ಆಯಿತು ಅನ್ನುವಂತಹ ಅನುಭವವಾಗುತ್ತೆ. ರಕ್ತೇಶ್ವರಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.